ಇವತ್ತು ದೇಶದ ಈ ಒಂದು ವ್ಯವಸ್ಥೆಯಲ್ಲಿ ಏನು ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ್ರು, ಅಷ್ಟೇ ಮಹತ್ವದಂತ ಹಿಂದೂ ಕೋಡಿಫಿಕೇಶನ್ ಬಿಲ್ ಬಂತು. ಹಿಂದೂ ಕೋಡಿಫಿಕೇಶನ್ ಬಿಲ್ ಏನಾಯ್ತು, ನಾವು ಎರಡು ಭಾಗದಲ್ಲಿ ನಮ್ಮ ಹಿಂದೂ ಸಮಾಜ ನಡೀತಾ ಇತ್ತು. ಒಂದು ಮತಾಕ್ಷರ, ಒಂದು ದಯಭಾಗ ಅಂತ ಹೇಳಿ. ಈ ಎರಡು ಮತಾಕ್ಷರ ದಯಭಾಗದಲ್ಲಿ ನಮ್ ಯಾರು ಹೆಣ್ಮಕ್ಳಿಗೆ ಆಸ್ತಿ ಸಿಗ್ತಾ ಇರಲಿಲ್ಲ. ಅದು ಮನಗೊಂಡಿರ್ತಕ್ಕಂಥ ಬಾಬಾ ಸಾಹೇಬರು ಹಿಂದೂ ಹೆಣ್ಮಕ್ಳಿಗೆ ಈ ದೇಶದಲ್ಲಿ ಆಸ್ತಿ ಸಿಗ್ಬೇಕಂತ ಹೇಳಿ ಹಿಂದೂ ಕೋಡಿಫಿಕೇಶನ್ ಮುಖಾಂತರ ಬಿಲ್ ಅಂತಂದ್ರು. ಅಷ್ಟೇ ನಿಲ್ಲಿಸಲಿಲ್ಲ, ಹೆಣ್ಮಕ್ಳಿಗೆ ಡಿವೋರ್ಸ್ಗೆ ಅವಕಾಶ ಇರಲಿಲ್ಲ, ಹೆಣ್ಮಕ್ಳಿಗೆ ರೀಮ್ಯಾರೇಜ್ ಮಾಡ್ತಕ್ಕಂಥದ್ದಿಲ್ಲ, ಸತಿ ಸಿಸ್ಟಮ್ ಇತ್ತು, ಚೈಲ್ಡ್ ಮ್ಯಾರೇಜ್ ಇತ್ತು. ಇವನ್ನೆಲ್ಲ ಮೀರಿ ಹೆಣ್ಮಕ್ಳ ಪರವಾಗಿ ಭಾರತ ದೇಶದ ಎಲ್ಲಾ ಸಮಾಜದ ಹೆಣ್ಮಕ್ಳ ಪರವಾಗಿ ಹೋರಾಟ ಮಾಡಿ ಈ ಒಂದು ಕಾನೂನಲ್ಲಿ ವ್ಯವಸ್ಥೆ ತಂದಿರತಕ್ಕಂಥದ್ದು ಬೇರೆ ಯಾರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ